ಸರ್ ನಮಸ್ಕಾರ ಸರ್, ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ವಿಶ್ವ ಹಿಂದೂ ಪರಿಷತ್ ಭಾರತದಲ್ಲಿ ವಿಶ್ವದ ಅನೇಕ ಹಿಂದೂ ಸಮಸ್ಯೆಗಳು ಹಿಂದೂಗಳ ಬಗ್ಗೆ ಕಾಳಜಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ. ವಿಶ್ವ ಹಿಂದೂ ಪರಿಷತ್ ತನ್ನ ಬೆಂಗಳೂರಿನ ಜಿಲ್ಲೆಯ ಹಳೆ ಆಫೀಸನ್ನು ಹೊಸದಾಗಿ ಮಾಡತಕ್ಕಂಥ ನವೀಕರಣ ಮಾಡತಕ್ಕಂಥ ಇವತ್ತು ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗಿಯಾಗಿದ್ದೇವೆ. ಹಿಂದೂ ಸಂಪ್ರದಾಯದಂತೆ ಇವತ್ತು ಎಲ್ಲ ಥರದ ಪೂಜೆಗಳನ್ನು ಮಾಡಿ ಗಣ್ಯರು ಬಂದು ಕಾರ್ಯಕ್ರಮಕ್ಕೆ ನಮ್ಮ ಮನೆ ಹಾಗೆ, ನಮ್ಮ ಸ್ವಂತದ ಮನೆ ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಇದು ಹಿಂದೂಗಳಿಗೋಸ್ಕರ, ಈ ಹಿಂದೂ ಸಾಮ್ರಾಜ್ಯ ಕಟ್ಟಲಿಕ್ಕೋಸ್ಕರ ಮಾಡತಕ್ಕಂಥ ಸಂಕಲ್ಪ ಆಗಿರೋದ್ರಿಂದ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತರಂ. ಥ್ಯಾಂಕ್ ಯು ಸರ್. ಫೋಟೋ ವಿಡಿಯೋ ನಂದು ವಿಡಿಯೋ ಬೈಟ್ ತಗೊಂಡಿದ್ದು ತೇಜಸ್ವಿ ನಾನು ಗ್ರೂಪ್ ಹಾಕ್ತೀನಿ ಬಿಡಿ ಅಮ್ಮ. ಜಿ ನಮಸ್ಕಾರ. ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೀರಾ, ಏನು ಹೇಳ್ತೀರಾ? 40 ವರ್ಷಗಳ ಕನಸು, ಹಲವಾರು ಜನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮದ ಬಗ್ಗೆ ಮಾತ್ರ ಅಲ್ಲ, ಈ ಒಂದು ನಿವೇಶನ ಮಕ್ಕಳ ಕಾರ್ಯಾಲಯ ಬಂದಿದೆ. ಇದರ ಹಿಂದೆ ಕಾಣದ ಹಲವಾರು ಕೈಗಳು ಉಳಿದಿವೆ. ಅವರಿಗೂ ಕೂಡ ಕರ್ತವ್ಯ ಈ ಸಮಾಜಕ್ಕೆ ಒಳ್ಳೆಯದಾಗಿ. ಥ್ಯಾಂಕ್ ಯು. ಒಂದು ನಿಮಿಷ ಸರ್ ನಮಸ್ಕಾರ. ಸರ್ ಇವತ್ತು ಕಾರ್ಯಕ್ರಮಕ್ಕೆ ತಾವು ಕೂಡ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದ ಬಗ್ಗೆ? ವಿಶ್ವ ಹಿಂದೂ ಪರಿಷತ್ತಿನ ನೂತನ ಕಟ್ಟಡ ಧರ್ಮಶ್ರೀಯ ಒಂದು ನವೀನವಾದಂಥ ಕಟ್ಟಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸಮಸ್ತ ಹಿಂದೂ ಸಮಾಜದ ಏಳಿಗೆಗಾಗಿ ವಿಶ್ವ ಹಿಂದೂ ಪರಿಷತ್ತು ಹಲವಾರು ವರ್ಷಗಳಿಂದ ದೇಶದಾದ್ಯಂತ ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತು ರಾಮ ಮಂದಿರ ದೇಶದಲ್ಲಿ ನಿರ್ಮಾಣ ಆಗಿದ್ದರೆ ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಲಕ್ಷಾಂತರ ಕಾರ್ಯಕರ್ತರ ದೊಡ್ಡ ಒಂದು ಕೊಡುಗೆ ಇದೆ. ಇವತ್ತು ಧರ್ಮಶ್ರೀ ಇನ್ನು ಹೊಸ ಕಟ್ಟಡದಲ್ಲಿ ಬಂದಿರುವಂಥದ್ದು ಧರ್ಮ ರಕ್ಷಣೆಯ ಕೆಲಸಕ್ಕೆ ಮತ್ತಷ್ಟು ಶಕ್ತಿ ಕೊಟ್ಟಿದೆ. ಅಭಿನಂದನೆ. ಥ್ಯಾಂಕ್ ಯು. ಬಂಗೆ ಜಾಗ ಬಿಟ್ಬಿಡಿ. ಸೈಡ್ ಪ್ರಚಾರ ಪಡಿಸೋದಂದ್ರೆ ಏನು ತುಂಬ ಸ್ವಲ್ಪ ಹಾಗೆ ಜಾಗ ಬಿಡಿ. ಕ್ಯಾಮ್ರಾ